ಬಿಳಾರ ಗ್ರಾಮದ ರಸ್ತೆ ಸುಧಾರಣೆಗೆ ಮನವಿ. ವಡಗೇರ ತಾಲೂಕಿನ ಬಿಳಾರ ಗ್ರಾಮ ಸರ್ಕಾರಿ ಪ್ರೌಢಶಾಲೆ ರಸ್ತೆಯು ಸಂಪೂರ್ಣ ಹದಗೆಟ್ಟಿದ್ದು, ಈ ರಸ್ತೆಗೆ ಬರುವ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದೆ. ರಸ್ತೆ ತುಂಬೆಲ್ಲ ಮಳೆ ನೀರು ತುಂಬಿ ತಿರುಗಾಡದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವೊಂದು ಬಾರಿ ತಗ್ಗಿನ ಆಳ ಅರಿಯದೆ ಕೆಲವರು ಆಯತಪ್ಪಿ ಕೂಡ ನೆಲಕ್ಕೆ ಬಿದ್ದಿದ್ದಾರೆ. ನೂರಾರು ವಾಹನಗಳು ಈ ರಸ್ತೆಯ ಮೇಲೆ ನಿತ್ಯ ಸಂಚರಿಸಲಿದ್ದು, ಗ್ರಾಮಸ್ಥರು ತಮ್ಮ ದೈನಂದಿನ ಕಾರ್ಯ ಚಟುವಟಿಕೆಗಳಿಗಾಗಿ ಸಂಚರಿಸಲು ಇದೇ ರಸ್ತೆ ಮೂಲಕ ಹೋಗಬೇಕಿದೆ. ಗ್ರಾಮೀಣ ಪ್ರದೇಶದ ರಸ್ತೆ ಸುಧಾರಣೆಗೆ ರಾಜ್ಯ ಸರ್ಕಾರ ಸಾಕಷ್ಟು ಅನುದಾನ ನೀಡುತ್ತಿದ್ದರೂ ಸಹ ಇಲ್ಲಿನ ಗ್ರಾಮ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಈಗಾಗಲೇ ಶಾಲೆಯಿಂದ ಪಂಚಾಯಿತಿಗೆ, ತಾಲೂಕು ಪಂಚಾಯಿತಿಗೆ ಲಿಖಿತ ಮನವಿ ಸಲ್ಲಿಸಿದ್ರೂ ಇನ್ನೂವರೆಗೂ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲವೆಂದು ಶಾಲಾ ಆಡಳಿತ ಮಂಡಳಿ ಆರೋಪಿಸಿದೆ. ಈ ಕೂಡಲೇ ಶಾಲೆಯ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಆದಷ್ಟು ಬೇಗ ಈ ರಸ್ತೆ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಮುಕ್ತ ಸಂಚಾರ ಮಾಡಲು ಅನುಕೂಲ ಮಾಡಿಕೊಡಬೇಕು ಎಂದು ಮೇಲಾಧಿಕಾರಿಗಳಿಗೆ ಶಾಲಾ ಸಿಬ್ಬಂದಿಗಳು ಮನವಿ ಮಾಡಿಕೊಂಡಿದ್ದಾರೆ. ಕ್ಯಾಮರಾಮನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್, NKS TV4 ನ್ಯೂಸ್, ವಡಗೇರ. ಶಾಲೆಗೆ ಬರುವ ರಸ್ತೆ ತುಂಬಾ ಹದಗೆಟ್ಟಿದೆ. ನಾವು ತಾಲೂಕ್ ಪಂಚಾಯತಿಗೆ ದೂರು ಕೊಟ್ಟಿದ್ವಿ, ಯಾವುದೇ ರೆಸ್ಪಾನ್ಸ್ ಕೊಟ್ಟಿಲ್ರಿ. ಆಗ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಜಿಲ್ಲಾ ಪಂಚಾಯತಿಗೆ ಹೋಗಿದ್ದೀವಿ, ಅಲ್ಲಿನ ರೆಸ್ಪಾನ್ಸ್ ಕೊಟ್ಟಿಲ್ರಿ. ಅದಕ್ಕೆ ಎಷ್ಟೋ ಪತ್ರಗಳು ಬರ್ದಿವ್ರಿ, ಅವ್ರು ಯಾವುದು ರೆಸ್ಪಾನ್ಸ್ ಕೊಟ್ಟಿಲ್ರಿ. ಇಲ್ಲಿ ತುಂಬ ಮಳೆ ಬಂದಾಗ ಒಂದಮಯ ಆಗಿ ಕೂಡಿರ್ತದ್ರಿ. ಅದಕ್ಕೆ ಅವ್ರು ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂದರೆ ಮುಂದೆ ನಾವು ಅಧಿಕಾರಿಗೆ ಪತ್ರ ಬರಿಬೇಕಾಗ್ತದ್ರಿ. ಗಟ್ರ ನೀರೆಲ್ಲ ರೋಡ್ ಮ್ಯಾಗ ಬರ್ತಾವ್ರಿ. ನಾವು ಶನಿವಾರ ದಿನ ಬಂದಾಗೆಲ್ಲ ನಮ್ಮ ಬಟ್ಟೆ ಎಲ್ಲ ರಾಡಿ ಗಟ್ರ ನೀರದಾಗ ಇದಾಗಿ ಬಿಡ್ತಾವ್ರಿ.